ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ಫ್ರೆಂಡ್ಸ್, ಜಾಯಿಂಟ್ಸ್ಗಳ ಮಧ್ಯದಲ್ಲಿರೋ ಅಂಟು ತಯಾರಾಗಬೇಕಂದ್ರೆ ಏನು ಮಾಡಬೇಕು ಅನ್ನೋದೇ ಇವತ್ತಿನ ಟಾಪಿಕ್. 60-70 ವಯಸ್ಸಿನಲ್ಲಿ ಬರಬೇಕಾದ ಕೀಲು ನೋವು ನಮಗೆ 20-30 ವಯಸ್ಸಿನಲ್ಲೇ ಕಾಣಿಸ್ತಿದೆ. ಇದಕ್ಕೆ ಮುಖ್ಯ ಕಾರಣ ಏನಂದರೆ ಕೀಲುಗಳ ಮಧ್ಯದಲ್ಲಿರೋ ಅಂಟು ಸವಿಯೋದೆ. ಫ್ರೆಂಡ್ಸ್, ತುಂಬ ಜನರಿಗೆ ನಿಂತ್ಕೊಂಡ್ರೆ ಕೂತ್ಕೊಳಕ್ಕಾಗಲ್ಲ, ಹಾಗೆ ಕೂತ್ಕೊಂಡ್ರೆ ಸಪೋರ್ಟ್ ಇಲ್ಲದೆ ನಿಂತ್ಕೊಳಕ್ಕಾಗಲ್ಲ. ಈ ನೋವು ಅನುಭವಿಸೋರ್ಗೆನೆ ಗೊತ್ತಾಗುತ್ತೆ ಅದ್ರ ನೋವೇನು ಅಂತ. ನಮ್ಮ ವೆಹಿಕಲ್ಸ್ಗೆ ಹೇಗೆ ಗ್ರೀಸ್ ಬೇಕಾಗುತ್ತೋ ಹಾಗೇನೆ ನಮ್ಮ ದೇಹದ ಕೀಲುಗಳಿಗೆ ಅಂಟನ್ನೋದು ಬೇಕಾಗುತ್ತೆ. ತುಂಬ ಜನರು ಅಂದ್ಕೊತಾ ಇರ್ತಾರೆ, ಅಂಟು ತಯಾರಾಗಬೇಕಂದ್ರೆ ಅಂಟು ಪದಾರ್ಥ ಆದ ಎಣ್ಣೆ ಇರ್ಬೋದು, ಹಾಗೆ ಬೆಂಡೆಕಾಯಿ ಇರ್ಬೋದು, ಇದನ್ನ ತಿಂದ್ರೆ ಸರಿ ಹೋಗುತ್ತೆ ಅಂತ. ಆದರೆ ಇದು ನಿಜ ಅಲ್ಲ. ನಮ್ಮ ದೇಹ ತನಗೆ ತಾನೇನೆ ತನ್ನ ದೇಹದಲ್ಲಿ ಅಂಟನ್ನು ತಯಾರು ಮಾಡಿಕೊಳ್ಳುತ್ತೆ. ಹೊರಗಡೆಯಿಂದ ಇದು ಉತ್ಪತ್ತಿ ಆಗುವಂತಹದ್ದಲ್ಲ ಫ್ರೆಂಡ್ಸ್. ಈ ಅಂಟು ಸವಿಯೋಕೆ ಮೇನ್ ರೀಸನ್ ಬಂದು ಜಾಯಿಂಟ್ಸ್ಗಳಲ್ಲಿ ಸೋಡಿಯಂ ಜಾಸ್ತಿಯಾಗಿ ಸ್ಟೋರ್ ಆಗೋದ್ರಿಂದ. ನಮ್ಮ ದೇಹದಲ್ಲಿ ಜಾಸ್ತಿ ಆಗಿರೋ ಸೋಡಿಯಂ ಕಡಿಮೆ ಮಾಡಿಕೊಂಡು ಹಾಗೆ ಕೀಲುಗಳಲ್ಲಿರೋ ಅಂಟನ್ನ ನ್ಯಾಚುರಲ್ ಆಗಿ ಮತ್ತೆ ಹೇಗೆ ಹೆಚ್ಚಿಸ್ಕೊಬೇಕು ಅಂತ ಕ್ಲಿಯರ್ ಆಗಿ ತಿಳಿಯೋಣ ಬನ್ನಿ. ಫ್ರೆಂಡ್ಸ್, ಇದಕ್ಕೆ ಒಂದು ಸಲಾಡ್ ಮಾಡ್ಕೊಬೇಕಾಗುತ್ತೆ. ಇದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂದರೆ, ಫಸ್ಟ್ ಬಂದು ಒಂದು ಈರುಳ್ಳಿನ ತಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಕ್ಯಾರೆಟ್, ಒಂದು ಕ್ಯಾರೆಟ್ ತಗೊಂಡಿದ್ದೀನಿ, ಚಿಕ್ಕದಾಗಿ ತುರ್ಕೊಂಡಿದ್ದೀನಿ. ಸ್ವಲ್ಪ ಕರಿಮೆಣಸು, ಹಾಗೆ ಸ್ವಲ್ಪ ಪುದೀನ ನಾನು ಆಲ್ರೆಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ, ಇದನ್ನು ಅಷ್ಟೇ ತುರ್ಕೊಂಡಿದ್ದೀನಿ. ನಮ್ಮ ಲಾಸ್ಟ್ ಇಂಗ್ರೀಡಿಯೆಂಟ್ ಬಂದು ಸೌತೆಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಬೌಲಿಗೆ ಹಾಕೊತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಮಗೆ ರೆಮಿಡಿ ರೆಡಿಯಾಗಿದೆ. ಇದನ್ನು ಡೈಲಿ ಸಾಯಂಕಾಲ ತಿನ್ನಬೇಕು. ಫ್ರೆಂಡ್ಸ್, ಈ ರೆಮಿಡಿ ಜೊತೆ ಅತಿ ಮುಖ್ಯವಾಗಿ ನೀವು ಪಾಲಿಸಬೇಕಾದ ಮುಖ್ಯ ನಿಯಮ ಏನಂದರೆ, ಖಂಡಿತ ನೀವು 3 ತಿಂಗಳ ಕಾಲ ಉಪ್ಪನ್ನೋದೇ ಬಳಸಬಾರ್ದು. ಸಾರಿನಲ್ಲಾದರೂ ಇರ್ಬೋದು ಅಥವಾ ನೀವು ಏನು ತಿಂದ್ರೋ ಅದರಲ್ಲಿ ನೀವು ಉಪ್ಪನ್ನು ಬಳಸದೆ ಹಾಗೇನೆ ತಿನ್ನಬೇಕಾಗತ್ತೆ. ಫ್ರೆಂಡ್ಸ್, ಖಂಡಿತ ಕೀಲು ನೋವು, ಮೊಣಕಾಲು ನೋವು ಅನ್ನೋದೇ ಮತ್ತೆ ಬರೋದಿಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಾನೆ ಅಂದ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಈ ನೋವು ಅನುಭವಿಸೋರೆಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲನ್ನು ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ. ನಿಮ್ಮ ವ್ಯಾಲ್ಯೂಯಬಲ್ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ.